ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರುವ ನಿಟ್ಟಿನಲ್ಲಿ ಈಗಾಗಲೇ ಒಕ್ಕೂರಲ ಆಗ್ರಹ ಕೇಳಿ ಬರ್ತಾ ಇರುವುದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ. ಪಾಕಿಸ್ತಾನದಿಂದ ಬರ್ತಾ ಇದ್ದ ಡ್ರೈ ಫ್ರೂಟ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಶ್ಮೀರ್ ಬಾರ್ಡರ್ ಬಂದ್ ಹಿನ್ನೆಲೆ ಸರಬರಾಜು ಸ್ಥಗಿತ ಆಗಿರೋದು. ಶಿವಾಜಿನಗರದ ರಸೆಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಪಾಕಿಸ್ತಾನದಿಂದ ಬರ್ತಾ ಇತ್ತು. ಸೊ ಸದ್ಯ ಅವೆಲ್ಲವೂ ಕೂಡ ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಆಟೋಮೆಟಿಕ್ ಆಗಿ ಆ ಡ್ರೈ ಫ್ರೂಟ್ಸ್ ಗಳ ಬೆಲೆ ಏರಿಕೆಯಾಗ್ತಾ ಇದೆ. ಪಾಕ್ನಿಂದ ಅತಿ ಹೆಚ್ಚು ಆಮದು ಮಾಡಿಕೊಳ್ತಾ ಇದ್ದದ್ದು ಡ್ರೈ ಫ್ರೂಟ್ಸ್ ಗಳನ್ನ. ಈಗಾಗಲೇ ಭಾರತ ಪಾಕಿಸ್ತಾನದ ಮಧ್ಯೆ ಒಂದು ರೀತಿ ಅಘೋಷಿತ ಯುದ್ಧದ ವಾತಾವರಣವೇ ನಿರ್ಮಾಣ ಆಗಿದೆ. ಬಾರ್ಡರ್ಗಳು ಕ್ಲೋಸ್ ಆಗಿದೆ. ಈ ಕಡೆಯಿಂದ ಆ ಕಡೆ ಯಾರು ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಯಾರು ಬರೋಂಗಿಲ್ಲ. ಜೊತೆಗೆ ಆಮದು ರಫ್ತು ಎಲ್ಲ ಕ್ಲೋಸ್, ವೀಸಾ ಕ್ಲೋಸ್. ಭಾರತದಲ್ಲಿರುವಂತಹ ಪಾಕಿಸ್ತಾನದವ್ರನ್ನ ಆ ಕಡೆ ಓಡಿಸೋದು, ಈ ರೀತಿ ಎಲ್ಲ ಕೆಲಸಗಳು ಆಗ್ತಾ ಇರುವಾಗ ಈಗ ಡ್ರೈ ಫ್ರೂಟ್ಸ್ಗಳು ಹೆಚ್ಚಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇತ್ತು. ಅದರಲ್ಲೂ ಶಿವಾಜಿನಗರದ, ನಮ್ಮ ಬೆಂಗಳೂರಿನ ಶಿವಾಜಿನಗರದ ರಸೆಲ್ ಮಾರ್ಕೆಟ್ ಏನಿದೆಯಲ್ಲ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಗಳ ಮಾರಾಟ ಆಗ್ತಾ ಇತ್ತು. ಈ ರಸೇಲ್ ಮಾರ್ಕೆಟ್ಗೆ ಪಾಕಿಸ್ತಾನದಿಂದ ಆ ಡ್ರೈ ಫ್ರೂಟ್ಸ್ ಗಳು ಬರ್ತಾ ಇತ್ತು. ಈಗ ಆಟೋಮೆಟಿಕ್ಲಿ ಈಗ ಡ್ರೈ ಫ್ರೂಟ್ಸ್ ವ್ಯಾಪಾರ ವಹಿವಾಟು ಬಂದಾಗಿರೋದ್ರಿಂದ ಇಲ್ಲಿ ಡ್ರೈ ಫ್ರೂಟ್ಸ್ ದರ ಏರಿಕೆ ಆಗಿದೆ. ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆ. ಈಗ ಚಿಕ್ಕ ಬ್ರೇಕ್. ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರುವ ನಿಟ್ಟಿನಲ್ಲಿ ಈಗಾಗಲೇ ಒಕ್ಕೂರಲ ಆಗ್ರಹ ಕೇಳಿ ಬರ್ತಾ ಇರುವುದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ. ಪಾಕಿಸ್ತಾನದಿಂದ ಬರ್ತಾ ಇದ್ದ ಡ್ರೈ ಫ್ರೂಟ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಶ್ಮೀರ್ ಬಾರ್ಡರ್ ಬಂದ್ ಹಿನ್ನೆಲೆ ಸರಬರಾಜು ಸ್ಥಗಿತ ಆಗಿರೋದು. ಶಿವಾಜಿನಗರದ ರಸೆಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಪಾಕಿಸ್ತಾನದಿಂದ ಬರ್ತಾ ಇತ್ತು. ಸೊ ಸದ್ಯ ಅವೆಲ್ಲವೂ ಕೂಡ ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಆಟೋಮೆಟಿಕ್ ಆಗಿ ಆ ಡ್ರೈ ಫ್ರೂಟ್ಸ್ ಗಳ ಬೆಲೆ ಏರಿಕೆಯಾಗ್ತಾ ಇದೆ. ಪಾಕ್ನಿಂದ ಅತಿ ಹೆಚ್ಚು ಆಮದು ಮಾಡಿಕೊಳ್ತಾ ಇದ್ದದ್ದು ಡ್ರೈ ಫ್ರೂಟ್ಸ್ ಗಳನ್ನ. ಈಗಾಗಲೇ ಭಾರತ ಪಾಕಿಸ್ತಾನದ ಮಧ್ಯೆ ಒಂದು ರೀತಿ ಅಘೋಷಿತ ಯುದ್ಧದ ವಾತಾವರಣವೇ ನಿರ್ಮಾಣ ಆಗಿದೆ. ಬಾರ್ಡರ್ಗಳು ಕ್ಲೋಸ್ ಆಗಿದೆ. ಈ ಕಡೆಯಿಂದ ಆ ಕಡೆ ಯಾರು ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಯಾರು ಬರೋಂಗಿಲ್ಲ. ಜೊತೆಗೆ ಆಮದು ರಫ್ತು ಎಲ್ಲ ಕ್ಲೋಸ್, ವೀಸಾ ಕ್ಲೋಸ್. ಭಾರತದಲ್ಲಿರುವಂತಹ ಪಾಕಿಸ್ತಾನದವ್ರನ್ನ ಆ ಕಡೆ ಓಡಿಸೋದು, ಈ ರೀತಿ ಎಲ್ಲ ಕೆಲಸಗಳು ಆಗ್ತಾ ಇರುವಾಗ ಈಗ ಡ್ರೈ ಫ್ರೂಟ್ಸ್ಗಳು ಹೆಚ್ಚಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇತ್ತು. ಅದರಲ್ಲೂ ಶಿವಾಜಿನಗರದ, ನಮ್ಮ ಬೆಂಗಳೂರಿನ ಶಿವಾಜಿನಗರದ ರಸೆಲ್ ಮಾರ್ಕೆಟ್ ಏನಿದೆಯಲ್ಲ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಗಳ ಮಾರಾಟ ಆಗ್ತಾ ಇತ್ತು. ಈ ರಸೆಲ್ ಮಾರ್ಕೆಟ್ಗೆ ಪಾಕಿಸ್ತಾನದಿಂದ ಆ ಡ್ರೈ ಫ್ರೂಟ್ಸ್ ಗಳು ಬರ್ತಾ ಇತ್ತು. ಈಗ ಆಟೋಮೆಟಿಕ್ಲಿ ಈಗ ಡ್ರೈ ಫ್ರೂಟ್ಸ್ ವ್ಯಾಪಾರ ವಹಿವಾಟು ಬಂದಾಗಿರೋದ್ರಿಂದ ಇಲ್ಲಿ ಡ್ರೈ ಫ್ರೂಟ್ಸ್ ದರ ಏರಿಕೆ ಆಗಿದೆ. ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆ. ಈಗ ಚಿಕ್ಕ ಬ್ರೇಕ್. ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರುವ ನಿಟ್ಟಿನಲ್ಲಿ ಈಗಾಗಲೇ ಒಕ್ಕೂರಲ ಆಗ್ರಹ ಕೇಳಿ ಬರ್ತಾ ಇರುವುದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ. ಪಾಕಿಸ್ತಾನದಿಂದ ಬರ್ತಾ ಇದ್ದ ಡ್ರೈ ಫ್ರೂಟ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಶ್ಮೀರ್ ಬಾರ್ಡರ್ ಬಂದ್ ಹಿನ್ನೆಲೆ ಸರಬರಾಜು ಸ್ಥಗಿತ ಆಗಿರೋದು. ಶಿವಾಜಿನಗರದ ರಸೆಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಪಾಕಿಸ್ತಾನದಿಂದ ಬರ್ತಾ ಇತ್ತು. ಸೊ ಸದ್ಯ ಅವೆಲ್ಲವೂ ಕೂಡ ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಆಟೋಮೆಟಿಕ್ ಆಗಿ ಆ ಡ್ರೈ ಫ್ರೂಟ್ಸ್ ಗಳ ಬೆಲೆ ಏರಿಕೆಯಾಗ್ತಾ ಇದೆ. ಪಾಕ್ನಿಂದ ಅತಿ ಹೆಚ್ಚು ಆಮದು ಮಾಡಿಕೊಳ್ತಾ ಇದ್ದದ್ದು ಡ್ರೈ ಫ್ರೂಟ್ಸ್ ಗಳನ್ನ. ಈಗಾಗಲೇ ಭಾರತ ಪಾಕಿಸ್ತಾನದ ಮಧ್ಯೆ ಒಂದು ರೀತಿ ಅಘೋಷಿತ ಯುದ್ಧದ ವಾತಾವರಣವೇ ನಿರ್ಮಾಣ ಆಗಿದೆ. ಬಾರ್ಡರ್ಗಳು ಕ್ಲೋಸ್ ಆಗಿದೆ. ಈ ಕಡೆಯಿಂದ ಆ ಕಡೆ ಯಾರು ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಯಾರು ಬರೋಂಗಿಲ್ಲ. ಜೊತೆಗೆ ಆಮದು ರಫ್ತು ಎಲ್ಲ ಕ್ಲೋಸ್, ವೀಸಾ ಕ್ಲೋಸ್. ಭಾರತದಲ್ಲಿರುವಂತಹ ಪಾಕಿಸ್ತಾನದವ್ರನ್ನ ಆ ಕಡೆ ಓಡಿಸೋದು, ಈ ರೀತಿ ಎಲ್ಲ ಕೆಲಸಗಳು ಆಗ್ತಾ ಇರುವಾಗ ಈಗ ಡ್ರೈ ಫ್ರೂಟ್ಸ್ಗಳು ಹೆಚ್ಚಾಗಿ
ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇತ್ತು. ಅದರಲ್ಲೂ ಶಿವಾಜಿನಗರದ, ನಮ್ಮ ಬೆಂಗಳೂರಿನ ಶಿವಾಜಿನಗರದ ರಸೇಲ್ ಮಾರ್ಕೆಟ್ ಏನಿದೆಯಲ್ಲ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಗಳ ಮಾರಾಟ ಆಗ್ತಾ ಇತ್ತು. ಈ ರಸೇಲ್ ಮಾರ್ಕೆಟ್ಗೆ ಪಾಕಿಸ್ತಾನದಿಂದ ಆ ಡ್ರೈ ಫ್ರೂಟ್ಸ್ ಗಳು ಬರ್ತಾ ಇತ್ತು. ಈಗ ಆಟೋಮೆಟಿಕ್ಲಿ ಈಗ ಡ್ರೈ ಫ್ರೂಟ್ಸ್ ವ್ಯಾಪಾರ ವಹಿವಾಟು ಬಂದಾಗಿರೋದ್ರಿಂದ ಇಲ್ಲಿ ಡ್ರೈ ಫ್ರೂಟ್ಸ್ ದರ ಏರಿಕೆ ಆಗಿದೆ. ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆ. ಈಗ ಚಿಕ್ಕ ಬ್ರೇಕ್. ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರುವ ನಿಟ್ಟಿನಲ್ಲಿ ಈಗಾಗಲೇ ಒಕ್ಕೊರಲ ಆಗ್ರಹ ಕೇಳಿ ಬರ್ತಾ ಇರುವುದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ. ಪಾಕಿಸ್ತಾನದಿಂದ ಬರ್ತಾ ಇದ್ದ ಡ್ರೈ ಫ್ರೂಟ್ಸ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಶ್ಮೀರ್ ಬಾರ್ಡರ್ ಬಂದ್ ಹಿನ್ನೆಲೆ ಸರಬರಾಜು ಸ್ಥಗಿತ ಆಗಿರೋದು. ಶಿವಾಜಿನಗರದ ರಸೇಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಪಾಕಿಸ್ತಾನದಿಂದ ಬರ್ತಾ ಇತ್ತು. ಸೊ ಸದ್ಯ ಅವೆಲ್ಲವೂ ಕೂಡ ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಆಟೋಮೆಟಿಕ್ ಆಗಿ ಆ ಡ್ರೈ ಫ್ರೂಟ್ಸ್ ಗಳ ಬೆಲೆ ಏರಿಕೆಯಾಗ್ತಾ ಇದೆ. ಪಾಕ್ನಿಂದ ಅತಿ ಹೆಚ್ಚು ಆಮದು ಮಾಡಿಕೊಳ್ತಾ ಇದ್ದದ್ದು ಡ್ರೈ ಫ್ರೂಟ್ಸ್ ಗಳನ್ನ. ಈಗಾಗಲೇ ಭಾರತ ಪಾಕಿಸ್ತಾನದ ಮಧ್ಯೆ ಒಂದು ರೀತಿ ಅಘೋಷಿತ ಯುದ್ಧದ ವಾತಾವರಣವೇ ನಿರ್ಮಾಣ ಆಗಿದೆ. ಬಾರ್ಡರ್ಗಳು ಕ್ಲೋಸ್ ಆಗಿದೆ. ಈ ಕಡೆಯಿಂದ ಆ ಕಡೆ ಯಾರು ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಯಾರು ಬರೋಂಗಿಲ್ಲ. ಜೊತೆಗೆ ಆಮದು ರಫ್ತು ಎಲ್ಲ ಕ್ಲೋಸ್, ವೀಸಾ ಕ್ಲೋಸ್. ಭಾರತದಲ್ಲಿರುವಂತಹ ಪಾಕಿಸ್ತಾನದವರನ್ನ ಆ ಕಡೆ ಓಡಿಸೋದು, ಈ ರೀತಿ ಎಲ್ಲ ಕೆಲಸಗಳು ಆಗ್ತಾ ಇರುವಾಗ ಈಗ ಡ್ರೈ ಫ್ರೂಟ್ಸ್ಗಳು ಹೆಚ್ಚಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇತ್ತು. ಅದರಲ್ಲೂ ಶಿವಾಜಿನಗರದ, ನಮ್ಮ ಬೆಂಗಳೂರಿನ ಶಿವಾಜಿನಗರದ ರಸೇಲ್ ಮಾರ್ಕೆಟ್ ಏನಿದೆಯಲ್ಲ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಗಳ ಮಾರಾಟ ಆಗ್ತಾ ಇತ್ತು. ಈ ರಸೇಲ್ ಮಾರ್ಕೆಟ್ಗೆ ಪಾಕಿಸ್ತಾನದಿಂದ ಆ ಡ್ರೈ ಫ್ರೂಟ್ಸ್ ಗಳು ಬರ್ತಾ ಇತ್ತು. ಈಗ ಆಟೋಮೆಟಿಕ್ಲಿ ಈಗ ಡ್ರೈ ಫ್ರೂಟ್ಸ್ ವ್ಯಾಪಾರ ವಹಿವಾಟು ಬಂದಾಗಿರೋದ್ರಿಂದ ಇಲ್ಲಿ ಡ್ರೈ ಫ್ರೂಟ್ಸ್ ದರ ಏರಿಕೆ ಆಗಿದೆ. ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆ. ಈಗ ಚಿಕ್ಕ ಬ್ರೇಕ್. ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರುವ ನಿಟ್ಟಿನಲ್ಲಿ ಈಗಾಗಲೇ ಒಕ್ಕೊರಲ ಆಗ್ರಹ ಕೇಳಿ ಬರ್ತಾ ಇರುವುದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ. ಪಾಕಿಸ್ತಾನದಿಂದ ಬರ್ತಾ ಇದ್ದ ಡ್ರೈ ಫ್ರೂಟ್ಸ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಶ್ಮೀರ್ ಬಾರ್ಡರ್ ಬಂದ್ ಹಿನ್ನೆಲೆ ಸರಬರಾಜು ಸ್ಥಗಿತ ಆಗಿರೋದು. ಶಿವಾಜಿನಗರದ ರಸೇಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಪಾಕಿಸ್ತಾನದಿಂದ ಬರ್ತಾ ಇತ್ತು. ಸೊ ಸದ್ಯ ಅವೆಲ್ಲವೂ ಕೂಡ ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಆಟೋಮೆಟಿಕ್ ಆಗಿ ಆ ಡ್ರೈ ಫ್ರೂಟ್ಸ್ ಗಳ ಬೆಲೆ ಏರಿಕೆಯಾಗ್ತಾ ಇದೆ. ಪಾಕ್ನಿಂದ ಅತಿ ಹೆಚ್ಚು ಆಮದು ಮಾಡಿಕೊಳ್ತಾ ಇದ್ದದ್ದು ಡ್ರೈ ಫ್ರೂಟ್ಸ್ ಗಳನ್ನ. ಈಗಾಗಲೇ ಭಾರತ ಪಾಕಿಸ್ತಾನದ ಮಧ್ಯೆ ಒಂದು ರೀತಿ ಅಘೋಷಿತ ಯುದ್ಧದ ವಾತಾವರಣವೇ ನಿರ್ಮಾಣ ಆಗಿದೆ. ಬಾರ್ಡರ್ಗಳು ಕ್ಲೋಸ್ ಆಗಿದೆ. ಈ ಕಡೆಯಿಂದ ಆ ಕಡೆ ಯಾರು ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಯಾರು ಬರೋಂಗಿಲ್ಲ. ಜೊತೆಗೆ ಆಮದು ರಫ್ತು ಎಲ್ಲ ಕ್ಲೋಸ್, ವೀಸಾ ಕ್ಲೋಸ್. ಭಾರತದಲ್ಲಿರುವಂತಹ ಪಾಕಿಸ್ತಾನದವರನ್ನ ಆ ಕಡೆ ಓಡಿಸೋದು, ಈ ರೀತಿ ಎಲ್ಲ ಕೆಲಸಗಳು ಆಗ್ತಾ ಇರುವಾಗ ಈಗ ಡ್ರೈ ಫ್ರೂಟ್ಸ್ಗಳು ಹೆಚ್ಚಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇತ್ತು. ಅದರಲ್ಲೂ ಶಿವಾಜಿನಗರದ, ನಮ್ಮ ಬೆಂಗಳೂರಿನ ಶಿವಾಜಿನಗರದ ರಸೇಲ್ ಮಾರ್ಕೆಟ್ ಏನಿದೆಯಲ್ಲ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಗಳ ಮಾರಾಟ ಆಗ್ತಾ ಇತ್ತು. ಈ ರಸೇಲ್ ಮಾರ್ಕೆಟ್ಗೆ ಪಾಕಿಸ್ತಾನದಿಂದ ಆ ಡ್ರೈ ಫ್ರೂಟ್ಸ್ ಗಳು ಬರ್ತಾ ಇತ್ತು. ಈಗ ಆಟೋಮೆಟಿಕ್ಲಿ ಈಗ ಡ್ರೈ ಫ್ರೂಟ್ಸ್ ವ್ಯಾಪಾರ ವಹಿವಾಟು ಬಂದಾಗಿರೋದ್ರಿಂದ ಇಲ್ಲಿ ಡ್ರೈ ಫ್ರೂಟ್ಸ್ ದರ ಏರಿಕೆ ಆಗಿದೆ. ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆ. ಈಗ ಚಿಕ್ಕ ಬ್ರೇಕ್. ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಮರವನ್ನ ಸಾರುವ ನಿಟ್ಟಿನಲ್ಲಿ ಈಗಾಗಲೇ ಒಕ್ಕೊರಲ ಆಗ್ರಹ ಕೇಳಿ ಬರ್ತಾ ಇರುವುದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ. ಪಾಕಿಸ್ತಾನದಿಂದ ಬರ್ತಾ ಇದ್ದ ಡ್ರೈ ಫ್ರೂಟ್ಸ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಶ್ಮೀರ್ ಬಾರ್ಡರ್ ಬಂದ್ ಹಿನ್ನೆಲೆ ಸರಬರಾಜು ಸ್ಥಗಿತ ಆಗಿರೋದು. ಶಿವಾಜಿನಗರದ ರಸೇಲ್ ಮಾರ್ಕೆಟ್ಗೆ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು, ಅದು ಪಾಕಿಸ್ತಾನದಿಂದ ಬರ್ತಾ ಇತ್ತು. ಸೊ ಸದ್ಯ ಅವೆಲ್ಲವೂ ಕೂಡ ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಆಟೋಮೆಟಿಕ್ ಆಗಿ ಆ ಡ್ರೈ ಫ್ರೂಟ್ಸ್ ಗಳ ಬೆಲೆ ಏರಿಕೆಯಾಗ್ತಾ ಇದೆ.
ಪಾಕ್ನಿಂದ ಅತಿ ಹೆಚ್ಚು ಆಮದು ಮಾಡಿಕೊಳ್ತಾ ಇದ್ದದ್ದು ಡ್ರೈ ಫ್ರೂಟ್ಸ್ಗಳನ್ನ. ಈಗಾಗಲೇ ಭಾರತ ಪಾಕಿಸ್ತಾನದ ಮಧ್ಯೆ ಒಂದು ರೀತಿ ಅಘೋಷಿತ ಯುದ್ಧದ ವಾತಾವರಣವೇ ನಿರ್ಮಾಣ ಆಗಿದೆ. ಬಾರ್ಡರ್ಗಳು ಕ್ಲೋಸ್ ಆಗಿದೆ. ಈ ಕಡೆಯಿಂದ ಆ ಕಡೆ ಯಾರು ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಯಾರು ಬರೋಂಗಿಲ್ಲ. ಜೊತೆಗೆ ಆಮದು ರಫ್ತು ಎಲ್ಲ ಕ್ಲೋಸ್, ವೀಸಾ ಕ್ಲೋಸ್. ಭಾರತದಲ್ಲಿರುವಂತಹ ಪಾಕಿಸ್ತಾನದವ್ರನ್ನ ಆ ಕಡೆ ಓಡಿಸೋದು, ಈ ರೀತಿ ಎಲ್ಲ ಕೆಲಸಗಳು ಆಗ್ತಾ ಇರುವಾಗ ಈಗ ಡ್ರೈ ಫ್ರೂಟ್ಸ್ಗಳು ಹೆಚ್ಚಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇತ್ತು. ಅದರಲ್ಲೂ ಶಿವಾಜಿನಗರದ, ನಮ್ಮ ಬೆಂಗಳೂರಿನ ಶಿವಾಜಿನಗರದ ರಸೇಲ್ ಮಾರ್ಕೆಟ್ ಏನಿದೆಯಲ್ಲ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ಗಳ ಮಾರಾಟ ಆಗ್ತಾ ಇತ್ತು. ಈ ರಸೇಲ್ ಮಾರ್ಕೆಟ್ಗೆ ಪಾಕಿಸ್ತಾನದಿಂದ ಆ ಡ್ರೈ ಫ್ರೂಟ್ಸ್ಗಳು ಬರ್ತಾ ಇತ್ತು. ಈಗ ಆಟೋಮೆಟಿಕ್ಲಿ ಈಗ ಡ್ರೈ ಫ್ರೂಟ್ಸ್ ವ್ಯಾಪಾರ ವಹಿವಾಟು ಬಂದಾಗಿರೋದ್ರಿಂದ ಇಲ್ಲಿ ಡ್ರೈ ಫ್ರೂಟ್ಸ್ ದರ ಏರಿಕೆ ಆಗಿದೆ. ಮತ್ತೆ ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಬರೆ. ಈಗ ಚಿಕ್ಕ ಬ್ರೇಕ್.